ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕ್ತಿ ಟೇಲ್ಸ್. ನಾನು ಇವತ್ತು ಬಿಫೋರ್ ಕೀಮೋ ಆ್ಯಂಡ್ ಆಫ್ಟರ್ ಪೋರ್ಟ್ ಇನ್ಫ್ಯೂಷನ್ ಏನೆಲ್ಲ ಆಗುತ್ತೆ ಅಂತ ಆ್ಯಂಡ್ ವಾಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಐ ವಿಲ್ ಬಿ ಶೇರಿಂಗ್ ಹಿಯರ್. ಹೋಪ್ಫುಲಿ ದಿಸ್ ವಿಡಿಯೋ ವಿಲ್ ಕಮ್ ಹ್ಯಾಂಡಿ ಟು ಪೀಪಲ್ ಹೂ ಆರ್ ಇನ್ such situation and who are looking for emotional support. So hopefully this video is helpful for them because there were a lot of other videos which were helpful for me. ಸೊ ಫಸ್ಟಿಗೆ ನಾನು ಬಿಫೋರ್ ಕೀಮೋ ಏನೆಲ್ಲ ಟೆಸ್ಟ್ ಆಗುತ್ತೆ ಅಂತ, ಇಟ್ಸ್ ಅ ಮೆಡಿಕಲ್ ಪ್ರೆಪ್. ಸೊ ಮೆಡಿಕಲ್ ಪ್ರೆಪ್ಪಲ್ಲಿ ನಿಮಗೆ ಸಿ ಟಿ ಸ್ಕ್ಯಾನ್, ಬೋನ್ ಸ್ಕ್ಯಾನ್ ಹಾಗೂ ಇ ಸಿ ಜಿ ಇರುತ್ತೆ. ಇಮೋಷ್ನಲ್ ಪ್ರೆಪ್ಪಲ್ಲಿ ನಿಮಗೆ ಆ ಫಿಯರ್, ಆ್ಯಂಗ್ಸೈಟಿ ಏನಿದೆ ಅದು ನಿಮಗೆ ಆ ಟೆಸ್ಟ್ ರಿಸಲ್ಟ್ಸ್ ಬಂದಮೇಲೆ ಕಮ್ಮಿ ಆಗುತ್ತೆ. ಆ್ಯಂಡ್ ನನ್ನ ರಿಸಲ್ಟ್ಸ್ ನನ್ನದು ಮೈ ಚಾರ್ಟಲ್ಲಿ ಕಳಿಸಿದ್ದಾರೆ. ಸೊ ಇಲ್ಲಿ US ಅಲ್ಲಿ ನಿಮಗೆ ನಿಮ್ಮ ಮೆಡಿಕಲ್ ರೆಕಾರ್ಡ್ಸ್ಗೆ ಅಂತ ಆನ್ಲೈನ್ ಪೋರ್ಟಲ್ ಇರುತ್ತೆ. ಆ ಪೋರ್ಟಲಲ್ಲಿ ನಿಮಗೆ ನಿಮ್ಮ ಡಾಕ್ಟರ್ಸ್ ನಿಮ್ಮ ಟೆಸ್ಟ್ ರಿಸಲ್ಟ್ಸ್ ಬಗ್ಗೆ ಕಳಿಸ್ತಾರೆ. ಆ್ಯಂಡ್ ನನಗೆ ಮೈ ಚಾರ್ಟಲ್ಲಿ ಕಳಿಸಿದ್ರು ದ್ಯಾಟ್ ನನ್ನ ಮಾರ್ಕರ್ ಟೆಸ್ಟ್ ಕ್ಲಿಯರ್ ಆಗಿದೆ ಅಂತ. ಸೊ ಬಿಫೋರ್ ಕೀಮೋ ನೀವೇನು ಕ್ಯಾರ್ ಬ್ಯಾಗಲ್ಲಿ ನಿಮ್ಮದು ಬುಕ್ಸ್ ಅಥವಾ ಹೆಡ್ಫೋನ್, ಲಿಪ್ ಬಾಮ್, ಆಮೇಲೆ ಕುಡಿಯೋದಕ್ಕೆ ನೀರು ತಗೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಇವಾಗ ಪೋರ್ಟ್ ಇನ್ಫ್ಯೂಷನ್. ಪೋರ್ಟ್ ಅಂದರೆ ಏನು? ಪೋರ್ಟ್ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ತೀರ ದ್ಯಾಟ್ ಇದನ್ನು ಇಲ್ಲಿ ಕಟ್ ಮಾಡಿ ಅದು ಕ್ಯಾಥಡ್ರೈಸೇಷನ್ ಥರ ಒಂದು ಇಲ್ಲಿ ಪೋರ್ಟ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬ್ಯಾಂಡೇಜ್, ಇದು. ಸೊ ಇದು ನನಗೆ ನಿನ್ನೆ ಅಷ್ಟೇ ಅವರು ಹಾಕಿರೋದು. ಆ್ಯಂಡ್ ಇದು ಒಂದು 15 ನಿಮಿಷದ ಪ್ರೊಸೀಜರ್, ಆದರೆ 1 hour ಮುಂಚೆ ಅನಸ್ತೇಷ ಕೊಡ್ತಾರೆ. ಆ್ಯಂಡ್ ಆ ಅನಸ್ತೇಷ ವೇರ್ ಆಫ್ ಆಗೋಕ್ಕೆ ನಿಮಗೆ ಇನ್ನೂ 1 ಗಂಟೆ ಹಾಸ್ಪಿಟ್ಲಲ್ಲಿರುತ್ತೆ. ಸೊ ಟೋಟಲಿ 3 hours ನೀವು ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ. ಆ್ಯಂಡ್ ಒನ್ಸ್ ನೀವು ಎಚ್ಚರ ಆದಮೇಲೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ನೀವು ಮನೆಗೆ ಬರ್ಬೋದು. ಮನೆಗೆ ಬಂದಮೇಲೆ ನನಗೆ ತುಂಬ ಫೆಟೀಗಿತ್ತು. ದಟ್ ಈಸ್ ದಿ ಆಫ್ಟರ್ ಎಫೆಕ್ಟ್ ಆಫ್ ದ ಪೋರ್ಟ್ ಇನ್ಫ್ಯೂಷನ್. ಇಲ್ಲೊಂದು ವೈಟ್ ಬ್ಯಾಂಡೇಜ್ ಹಾಕಿರ್ತಾರೆ. ಈ ಇನ್ಸಿಷನ್ ಮೇಲೆ ಆ ವೈಟ್ ಬ್ಯಾಂಡೇಜಲ್ಲಿ ನಿಮಗೆ ಆ ಕಡೆ ಈ ಕಡೆ ತಿರ್ಗೋಕ್ಕಾಗಲ್ಲ. ಆ್ಯಂಡ್ ನನಗೆ ಹೋಲ್ ಡೇ ತಲೆನೋವಿತ್ತು ಒಂದು ಸೈಡ್. ಸೊ ಹಾಗಾಗಿ ನನಗೆ ಎವ್ರಿ 4 hours ಐವಿಬ್ರೂಫಿನ್ ಹೇಳಿದರು. ನಾನು ಅದು ತೊಗೊಂಡ್ಮೇಲೆ ಸರಿ ಹೋಯಿತು. ರಾತ್ರಿ ಮಾತ್ರ ಮಲ್ಗೋಕ್ಕಾಗಿಲ್ಲ ನನಗೆ. ಇವೊಂದು ನನಗೆ ವೆಜ್ ಪಿಲ್ಲೋ ಮೇಲೆ ಮಲಗಿದ್ರೂ ಐ ಹ್ಯಾಡ್ ಪೇನ್. ಬಟ್ ಟೈಲನಾಲ್ ತೊಗೊಂಡಿರೋದ್ರಿಂದ ನನಗೆ ಅದು ಕಮ್ಮಿ ಆಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇವತ್ತಿನ ಬೆಳಗ್ಗೆ ನಾನು ಎದ್ದಾಗ ವೈಟ್ ಬ್ಯಾಂಡೇಜ್ ತೆಗೆದ್ಮೇಲೆ ಕರೆಕ್ಟಾಗಿ ಹೀಗೆ ಮೂವ್ ಮಾಡ್ಬೋದು. ಸೊ ಹಾಗಾಗಿ ದಿಸ್ ಇಸ್ ವಾಟ್ ದ ಪೋರ್ಟ್ ಇಸ್. ಸೊ ಪೋರ್ಟ್ ಕೇರ್ ಕೀಮೋಕ್ಕಿಂತ 3 ದಿನ ಅಥವಾ 1 ವಾರ ಮುಂಚೆ ಮಾಡ್ತಾರೆ. ನಿಮಗೆ ಪೋರ್ಟ್ ಕೇರ್ ಅಂದರೆ ಸ್ನಾನ ಮಾಡಬಾರ್ದು, ವೆಟ್ ಮಾಡಬಾರ್ದು. ಸೊ ದಟ್ ಈಸ್ ದ ಪೋಸ್ಟ್ ಕೇರ್ ಫಾರ್ ದಿಸ್ ಪೋರ್ಟ್. ನಿಮಗೆ ಫಸ್ಟ್ ಕೀಮೋ ಆದಮೇಲೆ ಅಥವಾ ಆ ಸ್ಕಿನ್ ಬಂದಮೇಲೆ ನೀವೇನು ಬೇಕಾದರೂ ಮಾಡ್ಬೋದು. ಬಟ್ ದಿಸ್ ಇಸ್ ವಾಟ್ ದೇ ಸೇ. ಆ್ಯಂಡ್ ಲಾಸ್ಟ್ 5 ಟಿಪ್ಸ್ ಏನು ಹೇಳಕ್ಕೆ ಪಡ್ತೀನಿ ಅಂದರೆ, ಹೈಡ್ರೇಷನ್ ಇರಬೇಕು, ಲೂಸ್ ಕ್ಲೋತ್ಸ್, ಡೀಪ್ ಬ್ರೆತ್ಸ್ ಮಾಡ್ಕೊಳ್ಳಿ, ಸ್ಮಾಲ್ ಸ್ನ್ಯಾಕ್ಸ್ ತಿನ್ನಿ, ಆ್ಯಂಡ್ ಕ್ವೆಶನ್ಸ್ ಕೇಳ್ತಾ ಇರಿ. Chemo is tough, but each step is one step closer to recovery. So please subscribe my channel and help me grow. Thank you so much. ಧನ್ಯವಾದಗಳು.